ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹ ಬೆಚ್ಚಗಿದ್ದರೂ ಪಾದಗಳು ಮಾತ್ರ ತಣ್ಣಗಾಗಲು ಕಾರಣವೇನು? ಆಪ್ಷನ್ಸ್: ಎ ರಕ್ತ ಸಂಚಾರ, ಬಿ ಹೈಪೋಥೈರಾಯ್ಡಿಸಮ್, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೇಹವು ತುಂಬಾ ಬಿಸಿಯಾಗಿದ್ದರೂ ಸಹಿತ ಪಾದಗಳು ತುಂಬಾ ತಣ್ಣಗಾಗುವ ಸಮಸ್ಯೆಯನ್ನು ಹೈಪೋಥರ್ಮಿಯಾ ಎಂದು ಕರೆಯಲಾಗುತ್ತದೆ. ಹೀಗೆ ದೇಹದ ಒಂದು ಭಾಗ, ಅದರಲ್ಲೂ ಪಾದಗಳು ತುಂಬಾ ತಣ್ಣಗೆ ಇರುವುದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಅಥವಾ ವಾತಾವರಣದ ಪರಿಣಾಮದಿಂದ ರಕ್ತ ಸಂಚಾರದ ಮೇಲೆ ಪರಿಣಾಮ ಉಂಟಾಗಿ ಹೀಗೆ ಆಗುವ ಸಾಧ್ಯತೆಯೂ ಇರುತ್ತದೆ. ಹೈಪೋಥೈರಾಯ್ಡಿಸಂನಿಂದಾಗಿ ಥೈರಾಯ್ಡ್ ಗ್ರಂಥಿಗಳು ಹಾರ್ಮೋನ್ಗಳನ್ನು ಸರಿಯಾಗಿ ಉತ್ಪತ್ತಿ ಮಾಡದೇ ಇದ್ದರೆ ಇದರಿಂದ ಪಾದಗಳು ತಣ್ಣಗಾಗುತ್ತವೆ. ಈ ಹಾರ್ಮೋನ್ ಅಸಮತೋಲನದಿಂದಾಗಿ ಚಯಾಪಚಯ ನಿಧಾನವಾಗುವುದು ಮತ್ತು ದೇಹದ ತಾಪಮಾನವು ತಗ್ಗುವುದು. ಹೈಪೋಥೈರಾಯ್ಡಿಸಂನಿಂದಾಗಿ ಬಳಲಿಕೆ ಮತ್ತು ತೂಕ ಹೆಚ್ಚಳವು ಉಂಟಾಗುವುದು. ಪಾದಗಳು ತಣ್ಣಗಾಗುವುದರ ಜೊತೆಗೆ ಈ ಲಕ್ಷಣಗಳು ಇದ್ದರೆ ಆಗ ಥೈರಾಯ್ಡ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಎರಡನೇ ಪ್ರಶ್ನೆ, ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಶುದ್ಧಿಯಾಗಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಎಳನೀರು, ಸಿ ಸೋಂಪು ನೀರು, ಡಿ ತಣ್ಣನೆಯ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಪು ನೀರು. ಅನೇಕ ಮಂದಿಗೆ ಊಟದ ನಂತರ ಸೋಂಪು ಸೇವಿಸುವ ಅಭ್ಯಾಸವಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ತಿಂದ ಆಹಾರವನ್ನು ವೇಗವಾಗಿ ಜೀರ್ಣಿಸುತ್ತದೆ. ಸೋಂಪು ನೀರು ಕೂಡ ಇದೇ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ಅರ್ಧ ಚಮಚ ಸೋಂಪನ್ನು 1 ಲೋಟ ನೀರಿನಲ್ಲಿ ನೆನೆಸಿಡಿ. ನಂತರ ಈ ಸೋಂಪು ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಹೊಟ್ಟೆಯು ಶುದ್ಧವಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಸೋಂಪಿನಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಎದೆಯಲ್ಲಿನ ಊತವನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಇದು ಹಸಿವನ್ನು ಕಡಿಮೆ ಮಾಡುತ್ತದೆ ಹಾಗೂ ಅತಿಯಾಗಿ ತಿನ್ನುವುದನ್ನು ತಡೆಗಟ್ಟುತ್ತದೆ. ಭಾರತದ ಯಾವ ನಗರವನ್ನು ನಿತ್ಯ ಹರಿದ್ವರ್ಣ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಸೂರತ್, ಬಿ ಜೈಪುರ್, ಸಿ ಬೆಂಗಳೂರು, ಡಿ ತಿರುವನಂತಪುರಂ. ಸರಿಯಾದ ಉತ್ತರ ಆಪ್ಷನ್ ಡಿ ತಿರುವನಂತಪುರಂ. ಕೇರಳವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಹಸಿರಿಗೆ ಹೆಸರುವಾಸಿಯಾಗಿದೆ. ಅದರ ಅನೇಕ ಸುಂದರ ಸ್ಥಳಗಳಲ್ಲಿ ತಿರುವನಂತಪುರಂ ತ್ರಿವೆಂಡ್ರಮ್ ಎಂದು ಕರೆಯಲ್ಪಡುತ್ತದೆ. ಇದನ್ನು ಭಾರತದ ನಿತ್ಯ ಹರಿದ್ವರ್ಣ ನಗರ ಎಂದು ಕರೆಯಲಾಗುತ್ತದೆ. ಈ ಜಿಲ್ಲೆಯು ಸೊಂಪಾದ ಭೂದೃಶ್ಯಗಳು ಮತ್ತು ಪ್ರಶಾಂತತೆಯಿಂದಾಗಿ ಅದರ ಅಡ್ಡ ಹೆಸರನ್ನು ಪಡೆದುಕೊಂಡಿದೆ. ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿಯನ್ನು ತಿನ್ನುವುದು ಸುರಕ್ಷಿತವಲ್ಲ? ಆಪ್ಷನ್ಸ್: ಎ ಲೋ ಬಿಪಿ, ಬಿ ಮಲಬದ್ಧತೆ, ಸಿ ಹೃದಯ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚಾಗಿ ನೆಲ್ಲಿಕಾಯಿ ಹೈಪೋಟೆನ್ಷನ್ನಿಂದ ಬಳಲುತ್ತಿರುವವರಿಗೆ, ಅಂದರೆ ಕಡಿಮೆ ರಕ್ತದೊತ್ತಡ ಇರುವವರಿಗೆ ಸೂಕ್ತವಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನೆಲ್ಲಿಕಾಯಿಯನ್ನು ಸೇವಿಸಿದರೆ ಅದು ಮಲವನ್ನು ಗಟ್ಟಿಗೊಳಿಸುತ್ತದೆ. ನಿಮ್ಮ ದೇಹದಲ್ಲಿ ನೀರಿನ ಸೇವನೆಯು ಕಡಿಮೆಯಾದರೆ ಪರಿಸ್ಥಿತಿಯು ಹದಗೆಡುತ್ತದೆ. ಇನ್ನು ನೆಲ್ಲಿಕಾಯಿ ಕೆಲವು ಔಷಧಿಗಳೊಂದಿಗೆ ಕೆಲವು ನಕಾರಾತ್ಮಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಹೃದ್ರೋಗದಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ನೆಲ್ಲಿಕಾಯಿಯನ್ನು ಸೇವಿಸುವುದು ಉತ್ತಮ. ಇನ್ನು ಕೆಲವರಿಗೆ ನೆಲ್ಲಿಕಾಯಿಯ ಅಲರ್ಜಿ ಇರುತ್ತದೆ. ಅದರ ಪರಿಣಾಮವಾಗಿ ವ್ಯಕ್ತಿಯು ಹೊಟ್ಟೆ ಸೆಳೆತ, ವಾಕರಿಕೆ, ವಾಂತಿ, ಅತಿಸಾರ, ಹೊಟ್ಟೆ ನೋವು ಮತ್ತು ಬಾಯಿಯ ಸುತ್ತ ಊತ, ಉಸಿರಾಟದ ಅಡಚಣೆ, ಮುಖದ ಮೇಲೆ ತುರಿಕೆ, ತಲೆನೋವು ಮತ್ತು ತಲೆ ತಿರುಗುವಿಕೆಯಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ನೆಲ್ಲಿಕಾಯಿಯಿಂದ ದೂರ ಉಳಿಯುವುದು ಉತ್ತಮ. ಪ್ರತಿದಿನ ಯಾವುದನ್ನು ಸೇವಿಸುವುದರಿಂದ ಮೊಣಕಾಲಿನ ನೋವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಎಳ್ಳುಂಡೆ, ಬಿ ಶುಂಠಿ, ಸಿ ಕಪ್ಪು ಗೋಧಿ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಎಳ್ಳುಂಡೆ. ಚಳಿಗಾಲದಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಮನೆಯಲ್ಲಿ ತಯಾರಿಸಿದ ಎಳ್ಳುಂಡೆಯನ್ನು ಸೇವಿಸುವುದರಿಂದ ಮೊಣಕಾಲು ನೋವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ, ಮೂಳೆಗಳನ್ನು ಬಲಪಡಿಸುತ್ತದೆ, ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ ಮತ್ತು ಎಳ್ಳುಂಡೆಯು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿರುವುದರಿಂದ ಪ್ರತಿದಿನ ಕನಿಷ್ಠ 1 ಎಳ್ಳುಂಡೆಯನ್ನು ಸೇವಿಸುವುದು ಆರೋಗ್ಯಕರ. 8ನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುವ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅರಿಶಿಣದ ಹಾಲು, ಬಿ ಸಿಹಿ ಗೆಣಸು, ಸಿ ಕಡಲೆಕಾಯಿ, ಡಿ ಕಬ್ಬಿನ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿನ ಹಾಲು.
ಉತ್ಕರ್ಷಣ ನಿರೋಧಕಗಳೊಂದಿಗೆ ಪ್ಯಾಕ್ ಮಾಡಲಾದ ಕಬ್ಬಿನ ರಸವು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮತ್ತು ಶೀತ ಋತುವಿನಲ್ಲಿ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದರ ನೈಸರ್ಗಿಕ ಸಕ್ಕರೆಗಳು ತ್ವರಿತ ಶಕ್ತಿಯ ಉತ್ತೇಜನವನ್ನು ನೀಡುತ್ತವೆ, ಚಳಿಯ ದಿನಗಳಲ್ಲಿ ನಿಮ್ಮನ್ನು ಸಕ್ರಿಯವಾಗಿರಿಸುತ್ತದೆ. ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿರುವ ಕಬ್ಬಿನ ರಸವು ಬಲವಾದ ಮೂಳೆಗಳನ್ನು ಉತ್ತೇಜಿಸುತ್ತದೆ, ಇದು ಚಳಿಗಾಲದ ಪೋಷಣೆಗೆ ಪರಿಪೂರ್ಣವಾಗಿಸುತ್ತದೆ. ಚಳಿಗಾಲದಲ್ಲಿ ಕಬ್ಬು ನಿಮ್ಮ ದೇಹದಲ್ಲಿ ರಕ್ತ ಮತ್ತು ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುವ ಮೂಲಕ ಆರೋಗ್ಯವನ್ನು ಕಾಪಾಡುತ್ತದೆ. ಕಬ್ಬು ನಿಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಫ ಸೇರಿದಂತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಕಬ್ಬಿನ ರಸದಿಂದ ದೂರ ಉಳಿಯುವುದು ಉತ್ತಮ. ಸ್ನಾನದ ನಂತರ ಮೊದಲು ದೇಹದ ಯಾವ ಭಾಗವನ್ನು ಒರೆಸುವುದರಿಂದ ಕೈಯಲ್ಲಿ ಹಣ ಉಳಿಯುತ್ತದೆ? ಆಪ್ಷನ್ಸ್: ಎ ತಲೆ, ಬಿ ಬೆನ್ನು, ಸಿ ಮುಖ, ಡಿ ಎದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆನ್ನು. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸ್ನಾನ ಮಾಡುವಾಗ ಸಾಧ್ಯವಾದರೆ ವ್ಯಕ್ತಿಯು ಪ್ರತಿದಿನ ಅಥವಾ ಹಬ್ಬದಂದು ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ ಸ್ನಾನ ಮಾಡಬೇಕು. ಇದರೊಟ್ಟಿಗೆ ಸ್ನಾನ ಮಾಡಿದ ನಂತರ ಮೊದಲು ಬೆನ್ನನ್ನು ಒರೆಸಿಕೊಳ್ಳಬೇಕು. ಇದರಿಂದ ಲಕ್ಷ್ಮಿಯ ಆಕರ್ಷಣೆಗೆ ದಾರಿಯಾಗುತ್ತದೆ, ಕೈಯಲ್ಲಿ ಹಣ ಉಳಿಯುತ್ತದೆ. ದಿನನಿತ್ಯ ಹೀಗೆ ಮಾಡುವುದರಿಂದ ಕೆಲವೇ ತಿಂಗಳುಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಪ್ರಶ್ನೆ: ಕರ್ನಾಟಕದ ಫೇಮಸ್ ಮಸಾಲಾ ದೋಸೆ ಮೊದಲು ಹುಟ್ಟಿದ್ದು ಎಲ್ಲಿ? ಆಪ್ಷನ್ಸ್: ಎ ಮೈಸೂರು, ಬಿ ಬೆಂಗಳೂರು, ಸಿ ಉಡುಪಿ, ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉಡುಪಿ. ಮಸಾಲಾ ದೋಸೆಯ ಇತಿಹಾಸಕ್ಕೆ ಬಂದರೆ 5ನೇ ಶತಮಾನದಿಂದಲೇ ದೋಸೆ ಚಾಲ್ತಿಯಲ್ಲಿತ್ತು. ಇತಿಹಾಸಕಾರರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಕರ್ನಾಟಕದ ಉಡುಪಿಯ ದೇವಸ್ಥಾನದ ಸುತ್ತಲಿನ ಬೀದಿಗಳು ದೋಸೆ ತಯಾರಿಕೆಯಲ್ಲೇ ಹೆಸರುವಾಸಿಯಾಗಿದ್ದವು. ತಮಿಳು ಸಾಹಿತ್ಯದಲ್ಲೂ ಇದರ ಉಲ್ಲೇಖವಿದೆ. ಕರ್ನಾಟಕದ ಉಡುಪಿ ನಗರದಲ್ಲಿ ದೋಸೆಯು ಹುಟ್ಟಿಕೊಂಡಿದ್ದು ಬ್ರಾಹ್ಮಣ ಅಡುಗೆಯವರು ಈ ಖಾದ್ಯವನ್ನು ತಯಾರಿಸುತ್ತಿದ್ದರು. ದೋಸೆಯಲ್ಲಿ ಮಸಾಲೆ ತುಂಬುವ ಮೊದಲು ಜನರು ಸಾಮಾನ್ಯವಾಗಿ ಆಲೂಗಡ್ಡೆ ಕರಿಯೊಂದಿಗೆ ಬಡಿಸುತ್ತಿದ್ದ ಸಾದಾ ದೋಸೆಯನ್ನು ಮಾತ್ರ ತಿನ್ನುತ್ತಿದ್ದರು. ಒಂದು ಕಥೆಯು ಹೇಳುವಂತೆ ದಕ್ಷಿಣ ಭಾರತದ ಎಲ್ಲ ಹೋಟೆಲ್ಗಳಲ್ಲಿ ಬೆಳಗ್ಗಿನ ಉಪಹಾರವಾಗಿ ದೋಸೆ ದೊರೆಯುತ್ತದೆ. ಆ ಕಾಲದ ಬ್ರಾಹ್ಮಣರು ತಮ್ಮ ವಿಶಿಷ್ಟ ಪದ್ಧತಿಗಳು ಮತ್ತು ನಂಬಿಕೆಗಳಿಂದಾಗಿ ಈರುಳ್ಳಿಯ ಬಳಕೆಯನ್ನು ವಿರೋಧಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಅಡುಗೆ ಮಾಡುವಾಗ ಆಲೂಗಡ್ಡೆ ಕೊರತೆಯಾದರೆ ಈರುಳ್ಳಿಯನ್ನು ಕತ್ತರಿಸಿ ಅದನ್ನು ಆಲೂಗೆಡ್ಡೆ ಮೇಲೋಗರಕ್ಕೆ ಸೇರಿಸುತ್ತಿದ್ದರಂತೆ. ಹಾಗಾಗಿ ಈರುಳ್ಳಿ ಹೆಚ್ಚಾಗಿ ಕಾಣಿಸಬಾರದು ಎಂದು ಆಲೂಗಡ್ಡೆಯ ಜತೆ ಸೇರಿಸಿ ದೋಸೆಯೊಂದಿಗೆ ಹಾಕಿ ಕೊಡುತ್ತಿದ್ದರಂತೆ. ಈ ಮೂಲಕವೇ ಶುರುವಾಗಿದ್ದು ಇಂದಿನ ರುಚಿಯಾದ ಮಸಾಲೆ ದೋಸೆ. ಯಾವ ಪ್ರಾಣಿಯ ಹಾಲು ತಾಯಿಯ ಎದೆ ಹಾಲಿಗೆ ಸಮ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಹಸು, ಬಿ ಕತ್ತೆ, ಸಿ ಒಂಟೆ, ಡಿ ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಕೆ. ಆಡಿನ ಹಾಲು ತಾಯಿಯ ಎದೆ ಹಾಲಿನಂತೆ ಎಂದು ಸ್ವತಃ ವೈದ್ಯರೇ ಹೇಳುತ್ತಾರೆ. ಅನಾದಿ ಕಾಲದಿಂದಲೂ ನವಜಾತ ಶಿಶುಗಳಿಗೆ ಮೇಕೆ ಹಾಲನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ತಾಯಿಯ ಹಾಲಿನ ಉತ್ಪಾದನೆಯು ಕಡಿಮೆಯಾದಾಗ ಅಥವಾ ಮಗುವಿಗೆ ಪೋಷಣೆ ಸಿಗದಿದ್ದಾಗ ಮೇಕೆ ಹಾಲನ್ನು ಮಗುವಿಗೆ ಕುಡಿಸಲಾಗುತ್ತದೆ, ಏಕೆಂದರೆ ಇದು ತಾಯಿಯ ಹಾಲನ್ನು ಹೋಲುತ್ತದೆ. ಇದು ಮಗುವಿಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಮೇಕೆ ಹಾಲಿನ ಸೇವನೆಯಿಂದ ಹೃದ್ರೋಗ, ಮೂತ್ರಪಿಂಡ, ಮಧುಮೇಹ, ಅಲರ್ಜಿಯಂತಹ ಸಮಸ್ಯೆಗಳಿಂದ ಹೆಚ್ಚಿನ ಉಪಶಮನ ದೊರೆಯುತ್ತದೆ. ಇದಲ್ಲದೆ ಶಾರೀರಿಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಮೇಕೆ ಹಾಲು ಹೆಚ್ಚು ಸಹಾಯಕಾರಿಯಾಗಿದೆ. ಪ್ರಶ್ನೆ: ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಹಾನಿಕಾರಕ, ಬಿ ನಿಷ್ಪ್ರಯೋಜಕ, ಸಿ ಪ್ರತಿಕ್ರಿಯಿಸುತ್ತದೆ, ಡಿ ಅಂಗಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾನಿಕಾರಕ. ಕೆಮ್ಮು ನೆಗಡಿಯಾದಾಗ ಕೆಲವರು ಆಯುರ್ವೇದಿಕ್ ಮನೆಮದ್ದನ್ನು ಬಳಸಿದರೆ ಇನ್ನು ಕೆಲವರು ನೆಗಡಿ ಕೆಮ್ಮನ್ನು ಬೇಗನೆ ಹೋಗಲಾಡಿಸಬೇಕೆಂದು ಮೆಡಿಕಲ್ನಲ್ಲಿ ಲಭ್ಯವಿರುವ ಸಿರಪ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಬಹುತೇಕರು ಸಿರಪ್ ಕುಡಿದ ತಕ್ಷಣ ನೀರನ್ನು ಕುಡಿಯುತ್ತಾರೆ. ಇನ್ನು ಕೆಲವು ಪೋಷಕರು ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಿ ಅದೇ ಕ್ಯಾಪ್ನಲ್ಲಿ ನೀರನ್ನು ನೀಡುತ್ತಾರೆ. ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ ಕೆಮ್ಮಿನ ಸಿರಪ್ ಸೇವಿಸಿದ ತಕ್ಷಣ ನೀರು ಕುಡಿಯುವುದು ಹಾನಿಕಾರಕ. ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯುವುದರಿಂದ ಕಫವು ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.